ಮನೆಗೆ ಹೋಗೋಕ್ಕಿಂತ ಇಲ್ಲಿ ಮನೆ ಕಳೆದೆ ಸರಿ. ಹೆಂಗೂ ಅಶೋಕನು ಇಲ್ಲೇ ಅವನೇ. ನಿನ್ ಕಾಸಿನ ಮುಖಕ್ಕೆ ಬಿಸಾಕ್ತೀನಿ ಅಂತ ಹೇಳಿಬಿಡಲ್ಲ. ಅಶೋಕ ಅಶೋಕ ನಾನು ಏಯ್ ಟಚ್ ಮಾಡ್ಲ ಟಚ್ ಮಾಡ್ಲ ಏಯ್ ಟಚ್ ಮಾಡ್ಲ ಟಚ್ ಮಾಡ್ದ್ಯಾ? ಏನು ಮಾಡಕ್ಕೆ ಏನು ಮಾಡಕ್ಕೆ ಏನು ಮಾಡಕ್ಕೆ. ರಾಮ ಜಯ, ರಾಮಣ್ಣನ ನೋಡಿದ್ಯಾ? ಇಲ್ಲ ಸರ್ದಕ್ಕ. ಎಲ್ಲೋದ ಇವನು? ರಮಣ 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 ಮಲ್ಕೊಳ್ಳಿ ಬಿಡಿ ಶಾರದಕ್ಕ. ಯಾಕಿಷ್ಟು ಬೇಗ ಹೇಳಿಸ್ತಿದ್ದೀರಾ ಭಾವನ್ನ? ಅಲ್ಲ ಸುಸೇಮ್ಮ, ರಾಮ ಎಲ್ಲೂ ಕಾಣ್ತಾ ಇಲ್ಲ. ಓ, ಭಾವ ಅವ್ರ ರೂಮಲ್ಲೂ ಇಲ್ವಾ? ಇದೇನಿದು? ಈ ಮನೇಲಿರೋರು ಎಲ್ಲರೂ ಮಾಯ ಆಗೋ ವಿದ್ಯೆ ಕಲ್ತ್ಕೊಂಡು ಬಂದಿದಾರೋ ಹೇಗೆ? ನಿನ್ನೆ ರಾತ್ರಿ ಅಶೋಕ್ ಬಂದಿಲ್ಲ, ಈಗ ಭಾವ ಇಷ್ಟು ಬೆಳಗ್ಗೆ ಎಲ್ಲಿ ಹೋಗಿದ್ರಿ ಭಾವ? ಅಥವಾ ರಾತ್ರಿನೇ ಹೊರಟೋದ್ರಾ? ರಾಮ, ಎಲ್ಲಾನ ಹೋಗ್ಬೇಕಾದ್ರೆ ಹುಸಿ ಹೇಳ್ಬಿಟ್ಟೋಗ್ಲಾ? ಸ್ಕೂಲ್ ಕಡೆ ಹೋಗಿರ್ತಾರೋ ಏನೋ. ಅಕ್ಕ ಅವ್ರು ಬಂದರು. ನಮಸ್ಕಾರ ಅಮ್ಮವ್ರೆ. ಕೂತ್ಕೊಳ್ಳಿ. ಇವನು ನನ್ನ ತಮ್ಮ, ನನ್ನ ಜೊತೆಲೇ ಕೆಲಸ ಮಾಡ್ಕೊಂಡಿದ್ದಾನೆ. ತಮ್ಮ ಆಶೀರ್ವಾದ ತಗೊಳ್ಳಿ ಅಂತ ಕರ್ಕೊಂಡು ಬಂದಿದ್ದೀನಿ. ಇರಲಿ ಇರಲಿ. ಶ್ಯಾಮರಾವ್, ಹೇಳಿ ಅಮ್ಮವ್ರೆ, ನಾನು ಇದೇನಾಗಬೇಕಾಗಿತ್ತು? ಒಂದು ಉಂಗುರ ಬೇಕಾಗಿತ್ತು. ಆಯಿತು ಅಮ್ಮವ್ರೆ, ಈಗ ತುಂಬ ಹೊಸ ಡಿಸೈನ್ಗಳು ಬಂದಿದೆ. ಹೊಸದಲ್ಲ, ಸ್ವಲ್ಪ ಹಳೇದು. 24 ಗ್ರಾಮಿಂದು. ಮಧ್ಯದಲ್ಲಿ ಒಂದು ವಜ್ರದ ಕಲ್ಲಿದೆ. ಆ ಉಂಗುರ ಏನಾದರೂ ನಿಮ್ಮ ಹತ್ರ ಬಂದಿದೆಯಾ? ನಿಮ್ಗೆ ಬೇಕಾದರೆ ನಾಳೆನೇ ತರಿಸ್ತೀನಿ. ಹೊಸದು ಬೇಡ. ಅಮ್ಮವ್ರೆ, ಹಳೇದು ಎಂತಕ್ಕೆ, ಹೊಸದೇ ಮಾಡಿಕೊಡ್ತೀನಿ.
ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹಂಗಲ್ಲ ಅಮ್ಮವ್ರೆ, ಆ ಥರದ್ದು ಯಾವುದೂ ಬಂದಿಲ್ಲ ಅಂತ ಹೇಳಿದೆ. ಸರಿ, ಹಾಗಿದ್ರೆ ನಿಮ್ಮ ಹತ್ರ ಉಂಗುರ ಬಂದರೆ ನನಗೆ ತಿಳಿಸಿ. ಸರಿ ಅಮ್ಮವ್ರೆ, ಆದರೂ ಅದು ಅಷ್ಟೊಂದು ಮುಖ್ಯವಾದ ಉಂಗುರನಾ? ಸರಿ ಅಮ್ಮವ್ರೆ, ಬಂದರೆ ನಿಮಗೆ ತಿಳಿಸ್ತೀನಿ. ಹೊಸ ನೆಕ್ಲೆಸ್ ಬಂದಿದೆ ನೋಡಿ. ಈಗ ಹೇಳಿ, ಪ್ರಬಂಧ ಅಂದ್ರೆ ಏನು? ಒಂದು ವಿಷಯ ಇಟ್ಕೊಂಡು 2-3 ಪೇಜು ಬರ್ದಿ ಮಾರ್ಕ್ಸ್ ತಗೊಳ್ಳೋದು. ಸುಮ್ಮನೆ 2-3 ಪೇಜ್ ಬರೆದ್ರೆ ಮಾರ್ಕ್ಸ್ ಸಿಗಲ್ಲ. ಮೇಡಮ್, ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಗೊತ್ತಿರೋದನ್ನ ಬರೆದ್ರೆ ಅದೇ ಅಲ್ವಾ ಮೇಡಮ್ ಪ್ರಬಂಧ? ಸರಿಯಾಗಿದೆ, ಆದರೆ ಒಂದು ಸಣ್ಣ ಬದಲಾವಣೆ. ನಮಗೆ ಗೊತ್ತಿರೋದನ್ನ ಮಾತ್ರ ಬರೆಯೋದಲ್ಲ ಪ್ರಬಂಧ. ಆ ವಿಷಯದ ಬಗ್ಗೆ ನಮ್ಗೇನು ಅನಿಸುತ್ತೆ ಅನ್ನೋದನ್ನು ಬರಿಬೇಕು. ಏನು ಅನಿಸಿದ್ರು ಬರಿಬೋದು ಮೇಡಮ್? ಓ ಎಸ್ ಮೇಡಮ್, ನಂಗೊಂದು ಡೌಟು. ನನಗೆ ಒಬ್ಬಟ್ಟು ಅಂದರೆ ಇಷ್ಟ, ಆದರೆ ಇವ್ನಿಗೆ ಆಗಕ್ಕಿಲ್ಲ. ನಾನು ಒಬ್ಬಟ್ಟನ್ನು ಹೊಗಳ್ತೀನಿ, ಅದರಿಂದ ದೇಶಿಸ್ತೇನೆ. ಆದರೆ ಇಬ್ಬರಲ್ಲಿ ಯಾರ್ದು ತಪ್ಪು ಸರಿ ಮೇಡಮ್? ನಗ್ಬಾರ್ದು. ಗೋಪಿ ಒಳ್ಳೆ ಪ್ರಶ್ನೆನೇ ಕೇಳಿದಾನೆ. ಗೋಪಿ, ಅಂಥ ಸಮಯದಲ್ಲಿ ಇಬ್ರು ಸರಿಯಲ್ಲ, ಇಬ್ರು ತಪ್ಪಲ್ಲ. ಅಂದರೆ ನೀವಿಬ್ಬರಲ್ಲಿ ಯಾಕೆ ಇಷ್ಟ ಇಲ್ಲ ಅಥವಾ ಯಾಕೆ ತುಂಬ ಇಷ್ಟ ಅಂತ ಯಾರು ಚೆನ್ನಾಗಿ ಬರೆದಿರ್ತಿರೋ ಅದನ್ನು ಓದಿದವರು ಒಪ್ಕೋಬೇಕು ಅಷ್ಟೆ. ಅದಕ್ಕೆ ನಮಗೇನು ಅನಿಸುತ್ತೆ ಅನ್ನೋದನ್ನ ಬರೆಯೋಕ್ಕೂ ಕೂಡ ನಾವು ಚೆನ್ನಾಗಿ ಕಲ್ತಿರ್ಬೇಕು. ಅಕಸ್ಮಾತ್ ನಮ್ಗೆ ಆ ವಿಷಯದ ಬಗ್ಗೆ ಏನು ಗೊತ್ತಿಲ್ಲ ಅಂದರೆ? ಆವಾಗ ಆ ವಿಷಯದ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ. ನಾವು ಎಷ್ಟೇ ಕಲ್ತ್ರೂ ಇನ್ನೂ ಕಲಿಯೋಕೆ ಇದ್ದೇ ಇರುತ್ತೆ. ಸರಿ, ನಾನಿವಾಗ ನಿಮಗೆಲ್ಲ ಒಂದು ವಿಷಯ ಕೊಡ್ತೀನಿ. ಅದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂತ ಹೇಳ್ತೀರಾ? ಸರಿ ಇದ್ರ ಬಗ್ಗೆ ಯಾರಾದರೂ ಹೇಳಿ. ನಮ್ಮೆಲ್ಲರಿಗೂ ಒಬ್ಬ ಗೆಳೆಯ ಬೇಕು ಅಥವಾ ಗೆಳತಿ ಇರಲೇಬೇಕು. ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋಕ್ಕೆ ಒಬ್ಬ ಗೆಳೆಯ ಬೇಕು. ಫ್ರೆಂಡ್ ಆದವರು ನಮ್ಮನ್ನ ಯಾವಾಗಲೂ ಖುಷಿ ಪಡಿಸ್ತಾರೆ, ನಗ್ನಗ್ತಾ ಮಾತಾಡಿಸ್ತಾರೆ. ವಾವ್, ಓ ಮೈ ಗಾಡ್, ಇಟ್ಸ್ ಸೋ ಬ್ಯೂಟಿಫುಲ್. ನೀವು ಈ ಥರ ಖುಷಿಯಾಗಿರೋದನ್ನ ನೋಡೋಕ್ಕೆ ಇನ್ನೂ 7 ತೊಂದರೆ ಬೇಕಾದ್ರೆ ತಗೋತೀನಿ. ಮೇಡಮ್ ಏನಾದರೂ ಇಲ್ಲಿಗೆ ಬಂದ್ಬಿಟ್ರಾ? ಅದಕ್ಕೆ ನಿಮ್ಗೆ ಯಾವುದು ಶಬ್ದ ಕೇಳ್ತಿಲ್ವಾ? ಇದ್ರ ಶಬ್ದನ ನೋಡಿ.